ಇವ್ರಿಬ್ರದ್ದು ಬೆಳಗ್ಗೆ ಬೆಳಗ್ಗೆ ಬಾರೋ ಟೈಮ್ ಕರ್ಕೊಂಡು ನನಗೊಂದಿನ ಬೆಡ್ ಕಾಫಿ ಕೊಟ್ಟಿಲ್ಲ. ಬೆಳಗ್ಗೆ ಅವ್ನಿಗೆ ಹಾಲು ಕಾಯಿಸ್ಬಿಟ್ಟು ಕೊಡ್ತಾರೆ ನೋಡಿ ಫ್ರೆಂಡ್ಸ್. ರಾತ್ರಿ ಎಲ್ಲ ಸೌಂಡೇ ಮಾಡಿಲ್ಲ, ನಿದ್ದೆ ಮಾಡ್ತಿತ್ತು ಆರಾಮಾಗಿ. ಅಪ್ಪ ಹಿಂಗಿದ್ರೆ ಸಾಕು. ಊಟ ಮಾಡಿ ನೀನು. ಇನ್ನೂ ಅಭ್ಯಾಸ ಆಗ್ಬೇಕು ಅವನಿಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನು ಸೂಪರ್ ಡೂಪರಾಗಿ ಬೆಳಗ್ಗೆ ಎದ್ದು ಅವ್ರು ಮೂವರು ಕತೆ ನೋಡಿಬಿಟ್ಟು ಈ ಕಡೆ ವಾಕಿಂಗ್ ಬಂದಿದ್ದೀನಿ. ಇವತ್ತು ಸೋಮವಾರ ಫ್ರೆಂಡ್ಸ್, ಪೂಜೆ ದಿನ. ಆದರೆ ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲ್ಲ. ಶಿವನ ಕೆಲಸಕ್ಕೆ ಕಳಿಸ್ಬೇಕು. ಮೊದಲು ಟಿಫನ್ ಮಾಡಿಕೊಟ್ಟು ಕಳಿಸ್ಬಿಟ್ಟು ಆಮೇಲೆ ನಿಧಾನಕ್ಕೆ ನಾವು ಪೂಜೆ ಕ್ಲೀನಿಂಗು ಅದು ಇದೆಲ್ಲ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೆ ನೀರು ಕಾಯಿಸೋಕ್ಕೆ ಸೌದೆ ಇರಲಿಲ್ಲ, ಮನೆ ಹತ್ರ ಸೌದೆ ಎತ್ಕೋಗೋಣ ಅಂತ ಬಂದೆ. ಜೊತೆಗೆ ವಾಕಿಂಗು ಅಂತ ಹೆಸರಿಟ್ಬಿಟ್ಟು ಇಲ್ಲಿ ನಮಗೆ ಸಿಗೋದೇ ತೆಂಗಿನ ಸೌದೆಗಳು ಫ್ರೆಂಡ್ಸ್. ಅದಕ್ಕೆ ಇವುಗಳನ್ನ ಎತ್ಕೊಂಡು ಹೋಗೋದು ನೀರು ಕಾಯಿಸೋಕ್ಕೆ, ಬೇಗ ನೀರು ಕಾಯ್ತೈತೆ ಅಂತ. ಓ ಬತ್ತವನೇ ಫೈನಲಿ ಹುಡ್ಕೊಂಡು. ಪರವಾಗಿಲ್ಲ, ಪ್ರೀತಿ ಐತೆ. ಆಯ್ತಾ ಮೀ ಏನಮ್ಮ? ಅವನು ಇನ್ನೂ ಚಿಕ್ಕವನು, ಅಡ್ಜಸ್ಟ್ ಮಾಡ್ಕೋ ಒಂದು ವಾರ. ಆಮೇಲೆ ಅವನು ದೊಡ್ಡವನಾಗ್ತಾನೆ ಬೇಗ. ನಡಿ ಮನೆಗೆ ಹೋಗೋಣ, ಸೊಳ್ಳೆಗಳ ಕಾಟ ಜಾಸ್ತಿ. ಇವಾಗ ಬಂದಿದ್ದಾರಲ್ಲ ಫ್ರೆಂಡ್ಸ್, ಅವನಿಗೆ ನುಣ್ಣಗೆ ಅನ್ನ ಮಾಡಿಬಿಟ್ಟು ಹಾಲು ಕಲ್ಸಾಕ್ತೀನಿ ಫ್ರೆಂಡ್ಸ್. ಬರೀ ಹಾಲು ಅಂದರೆ ಏನು ಹೊಟ್ಟೆ ತುಂಬ್ತೈತಲ್ಲ, ಅದಕ್ಕೆ ಇವತ್ತಿಂದ ಗಂಜಿ ಥರ ಅನ್ನ ಮಾಡಿಬಿಟ್ಟು ಹಾಲು ಮಿಕ್ಸ್ ಮಾಡಿ ಹಾಕೋದು ಅಭ್ಯಾಸ ಮಾಡಿ ನೋಡೋಣ ಫ್ರೆಂಡ್ಸ್. ಅನ್ನ ತಿಂತಾನೋ ಇಲ್ಲೋ ಅಂತ ಅಂದ್ಬಿಟ್ಟು. ಇನ್ನೂ ಪುಟಾಣಿ ಮರಿ ಆದರೂ ನೋಡೋಣ. ಇವತ್ತೊಂದಿನ ಮಾಡ್ತೀನಿ, ನುಣ್ಣಗೆ ಕಲ್ಸಾಕ್ಬಿಟ್ಟು ಹಾಕ್ತೀನಿ. ತಿಂದರೆ ತಿನ್ನಲಿ, ಇಲ್ಲಾಂದರೆ ನಾಳೆಯಿಂದ ಮಾಮೂಲಿ ಬರೀ ಹಾಲೇ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ತೊಳೆ ಪತ್ರ ಎಲ್ಲ ಹಾಕಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮನೆ ಬಗ್ಗೆಲ್ಲ ಗುಡಿಸಿ ಇಷ್ಟು ಮುಗಿಸಿದ್ದೀನಿ. ಇವಾಗ ಟಿಫನ್ ಟೈಮ್. ಅಪ್ಪಿ ನವಣೆ ಕಿಚಡಿ ತಿಂದಿಯಾ? ಹಾಂ, ಕಿಚಡಿ ಅಲಿಯಾಸ್ ಪಚಡಿ. ಅನ್ನ ಸಾರ ಮಿಕ್ಸ್ ಮಾಡ್ಕೊಂಡು ಕ್ಯೂಚ್ಕೊಂಡು ತಿಂದರೆ ಹೆಂಗಿರ್ತೈತೆ ಅದೇ ಕಿಚಡಿ. ರಿಯಲಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಬೇಕು ಅಂದರೆ ಸುಮ್ಮನೆ ನಾನು ಫಿಕ್ಸ್ ಆಗ್ಬಿಡ್ತೀನಿ ಫ್ರೆಂಡ್ಸ್, ಇದೇ ಮಾಡಬೇಕು ಅಂತ ಅಂದ್ಬಿಟ್ಟು. ಕೆಲವೊಂದ್ಸಲ ಸುಮ್ಮನೆ ಆಪ್ಷನ್ ಕೇಳೋದು, ಅದೇ ಮಾಡ್ತೀನಿ. ಈಗ ಬೇಗ ಆಗ್ತೈತೆ ನನಗೆ, ಪೂಜೆಗೆ ಟೈಮ್ ಆಗ್ತೈತಲ್ಲ ಹಂಗಾಗಿ. ಓಕೆ ಫ್ರೆಂಡ್ಸ್, ನವಣೆ ತಂದ್ವಲ್ಲ ಫ್ರೆಂಡ್ಸ್, ಮೊನ್ನೆ ನಾನು ರಾಯರ್ ಮಠಕ್ಕೆ ಹೋದಾಗ ಅದು ಯೂಸ್ ಮಾಡಿ ಹಂಗೆ ಇಟ್ಟಿದ್ದೀನಿ. ಅದನ್ನೇ ಹಾಕಿ ಟೇಸ್ಟಿ ಕಿಚಡಿ ಮಾಡುವ ಬನ್ನಿ ಫ್ರೆಂಡ್ಸ್. ಇದೇ ಫ್ರೆಂಡ್ಸ್ ನವಣೆ ಈ ಥರ ಇರ್ತೈತೆ. ನವಣೆಯಲ್ಲೂ ಮಾಡ್ಬೋದು, ಅಕ್ಕಿಲೂ ಮಾಡ್ಬೋದು, ನುಚ್ಚಲ್ಲೂ ಮಾಡ್ಬೋದು ಫ್ರೆಂಡ್ಸ್. ಇದನ್ನು ಮೊದಲು ನಾನು ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋರ್ಗು ನೆನೆಸಿಡ್ತೀನಿ. ಇದೊಂದು ಸ್ವಲ್ಪ ಬೇಯೋಕ್ಕೆ ಟೈಮ್ ತಗೊಳ್ತೈತೆ ಅಂತ ಹೇಳೋಕ್ಕಾಗಲ್ಲ, ಬೇಗನೆ ಬೇಯ್ತಿದೆ. ನೆನೆಸಿಟ್ಕೊಂಡು ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತೆ. ಹಂಗಾಗಿ ಸ್ವಲ್ಪ ಹಾಕಿದ್ರೂ ಜಾಸ್ತಿ ಆಗ್ತೈತೆ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ. ಈಗ ತರಕಾರಿ ಒಂದು ಸ್ವಲ್ಪ ಐತೆ ಫ್ರೆಂಡ್ಸ್, ಅದನ್ನೆಲ್ಲ ಹಾಕ್ಬಿಟ್ಟು ಕಿಚಡಿ ಮಾಡೋಣ ಅಂತಿದ್ದೀನಿ. ಅದಕ್ಕೆಲ್ಲ ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್. ಇಲ್ಲಿ ಕ್ಯಾರೆಟು, ಬೀನ್ಸು, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಕರಿಬೇವು ತೊಗೊಂಡಿದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೋಬೇಕು. ಧನಿಯಾ ಪುಡಿ, ಸಾಂಬಾರು ಪುಡಿ, ಇಷ್ಟು ಐಟಮ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಕಿಚಡಿಗೆ. ಕಿಚಡಿನ ಕುಕ್ಕರಲ್ಲೇ ಮಾಡಬೇಕು ಫ್ರೆಂಡ್ಸ್, ಆಗಲೇ ಸೂಪರ್ ಡೂಪರ್ ಆಗಿ ಬರೋದು. ಕುಕ್ಕರ್ ಇಟ್ಕೊಂಡು ಬಿಸಿ ಆದಮೇಲೆ 2 ಸೌಟು, ಚಿಕ್ಕ ಸೌಟಲ್ಲಿ 2 ಸೌಟು ಎಣ್ಣೆ ಹಾಕೊಂಡು, ಸಾಸಿವೆ ಹಾಕೊಂಡು, ಆಮೇಲೆ 1 ಸ್ಪೂನು ಜೀರಿಗೆ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಪಲಾವ್ ಎಲೆನೂ ಹಾಕೋಬೇಕು, ನಾನು ಮರ್ತ್ಬಿಟ್ಟೆ. ಆಮೇಲೆ ಕರಿಬೇವು, ಈರುಳ್ಳಿ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಫ್ರೆಂಡ್ಸ್, ಈ ಥರನೂ ಟ್ರೈ ಮಾಡಿರಿ, ಸೂಪರ್ ಡೂಪರ್ ಆಗಿರ್ತೈತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾರಲ್ಲಿ ಹಾಕಿ ರುಬ್ಕೊಂಡಿದ್ದೆ ಫ್ರೆಂಡ್ಸ್. ಅದನ್ನು ಹಾಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗಿ ಎಣ್ಣೆಲ್ಲ ತೇಲಿ ಬಿಡಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ತರಕಾರಿ ಫ್ರೆಂಡ್ಸ್, ನಾನು ಕ್ಯಾರೆಟು, ಬೀನ್ಸ್ ಹಾಕೊಳ್ತಾ ಇದ್ದೀನಿ. ಆಲೂಗಡ್ಡೆನೂ ಹಾಕೋಬೇಕು, ಸೂಪರ್ ಡೂಪರ್ ಆಗಿರ್ತೈತೆ. ಕಿಚಡಿಗೆ ಟೇಸ್ಟೇ ಬೇರೆ ಇರ್ತೈತೆ. ಇರೋದ್ರಲ್ಲಿ ಮಾಡೋಣ ಅಂದ್ಬಿಟ್ಟು ಇದ್ರಲ್ಲಿ ಮಾಡ್ತಿದ್ದೀನಿ. ತರಕಾರಿನೂ ಅಷ್ಟೇ, ಈ ಥರ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ತಿನ್ಬೇಕಾದ್ರೆ ಕಿಚಡಿನಲ್ಲಿ ಟೇಸ್ಟ್ ಜಾಸ್ತಿ ಇರ್ತೈತೆ. ಆಮೇಲೆ ತರಕಾರಿನೂ ಫ್ರೈ ಆದಮೇಲೆ ಚೆನ್ನಾಗಿ ಟೊಮೊಟೊ ಜಾಸ್ತಿ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನನಗೆ ಟೊಮೊಟೊ ಜಾಸ್ತಿ ಹಾಕಿ ಮಾಡಿದ್ರೆ ಇಷ್ಟ ಆಗ್ತೈತೆ. ತಳ ಅಂಟಬಾರ್ದು ಅಂದರೆ ಇಂಥ ಟೈಮಲ್ಲಿ ಉಪ್ಪು ಹಾಕೋಬೇಕು ಹುಸಿ, ಅವಾಗ ತಳ ಅಂಟಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವೆಲ್ಲ ಫ್ರೈ ಮಾಡ್ಕೋಬೇಕು. ತಟ್ಟೆ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಬಿಟ್ಟರೆ ಸಾಕು, ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗ್ತೈತೆ. ಅದನ್ನು ಚೆನ್ನಾಗಿ ಗಜ್ಜ ಬಿಜ್ಜಿ ಕಲಿಸ್ಕೋಬೇಕು. ಆಮೇಲೆ ಒಂದು ಚಿಟಿಕೆ ಅರಿಶಿನ ಹಾಕೋಬೇಕು ಫ್ರೆಂಡ್ಸ್. ನಾನು ಸಾಂಬಾರು ಪುಡಿ ಮಾಡ್ತಿದ್ದೀನಿ ಫ್ರೆಂಡ್ಸ್, ಬೇಳೆ ಸಾಂಬಾರು ಪುಡಿ, ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ಇದು ಯಾವುದು ಆಪ್ಷನ್ ಇಲ್ಲ ಅಂದರೆ ಫ್ರೆಂಡ್ಸ್, ನಿಮ್ಮ ಹತ್ರ ಖಾರದ ಪುಡಿ, ಗರಂ ಮಸಾಲ ಇವೆರಡರಲ್ಲೂ ಮಾಡ್ಬೋದು. ಆ ಥರನೂ ಮಾಡಿದ್ದೀನಿ, ಸೂಪರಾಗಿರ್ತೈತೆ. ಇವೆಲ್ಲನೂ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಮಸಾಲೆಗಳನ್ನ, ಅವಾಗ ಫ್ಲೇವರ್ ಜಾಸ್ತಿ ಇರ್ತೈತೆ. ಆಮೇಲೆ ನವಣೆ ನೆನೆಸಿಟ್ಕೊಂಡಿದ್ದೆಲ್ಲ ಅದು ಹಾಕೊಳ್ತಾ ಇದ್ದೀನಿ. ಮೇನ್ ಇಂಗ್ರೀಡಿಯೆಂಟೇ ತೊಗರಿ ಬೇಳೆ ಫ್ರೆಂಡ್ಸ್. ತೊಗರಿ ಬೇಳೆ ಹಾಕಿ ಮಾಡ್ಕೋಬೋದು, ಹೆಸ್ರು ಕಾಳು ಹಾಕಿ ಮಾಡ್ಕೋಬೋದು, ಮೈಸೂರು ಬೇಳೆ ಹಾಕಿ ಮಾಡ್ಕೋಬೋದು, ಹೆಸ್ರು ಬೇಳೆನೂ ಹಾಕಿ ಮಾಡ್ಕೋಬೋದು. ಬೇಳೆನೇ ಹಾಕಿ ಮರ್ತುಬಿಟ್ಟು ನೀರು ಹೆಚ್ಚಿಗೆ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಹಾಕ್ಬಿಟ್ಟು ವಿಸಿಲ್ ಹಾಕ್ಬಿಟ್ಟಿದ್ದೀನಿ. ಆಮೇಲೆ ಸ್ಮೆಲ್ಲಲ್ಲಿ ಗೊತ್ತಾಗ್ತೈತೆ ನನಗೆ, ವಿಸಿಲ್ ಬಂದಿರಲಿಲ್ಲ ಇನ್ನು, ಏನೋ ಮಿಸ್ ಹೊಡಿತೈತಲ್ಲ ಅಂತ. ಆಮೇಲೆ ಗೊತ್ತಾಯ್ತು ಮೇನ್ ಇಂಗ್ರೀಡಿಯೆಂಟೇ ಮರ್ತುಬಿಟ್ಟಿದ್ದೀನಲ್ಲ ಅಂದ್ಬಿಟ್ಟು ಆಮೇಲೆ ಓಪನ್ ಮಾಡಿಬಿಟ್ಟು ಹೆಸರು ಬೇಳೆನ ತೊಳೆದಾಕ್ತೆ ಫ್ರೆಂಡ್ಸ್. ಸದ್ಯ ಹೆಸರು ಬೇಳೆ ಬೇಗ ಬೇಯ್ತೈತೆ, ತೊಳೆದಾಕಿದ್ದಕ್ಕೆ ಸರೋಯ್ತು. ಇನ್ನು ಮೈಸೂರು ಬೇಳೆಲ್ಲೂ ಮಾಡ್ಕೊಬೋದು ಫ್ರೆಂಡ್ಸ್, ಚೆನ್ನಾಗಿರ್ತೈತೆ. ನನ್ನಂಗೆ ನೀವು ಮರೆಯೋಕೆ ಹೋಗ್ಬೇಡ್ರಿ ಫ್ರೆಂಡ್ಸ್. ಕಿಚಡಿ ಅಂದ್ರೆ ಬೇಳೆ, ಬೇಳೆ ಅಂದ್ರೆ ಕಿಚಡಿ. ಮಿಸ್ ಮಾಡ್ದಿರಾ ಈ ಥರ 2 ವಿಸಿಲ್ ಬರ್ಸ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಬಡಿಸ್ಕೊಬಿಟ್ರೆ ಇದೇ ಸೂಪರ್ ಡೂಪರ್ ಕಿಚಡಿ ಫ್ರೆಂಡ್ಸ್. ಹಪ್ಪಳ ಜೊತೆ ಸೂಪರ್ ಆಗಿರ್ತೈತೆ ತಿನ್ನಕ್ಕೆ. ಮಿಸ್ ಮಾಡ್ದಿರಾ ಮಕ್ಕಳಿಗೆ ಮಾಡ್ಕೊಡ್ರಿ, ಚಪ್ಪರ್ಸ್ಕೊಂಡು ತಿಂತಾರೆ. ಯಾಕಂದರೆ ತರಕಾರಿ ಎಲ್ಲನೂ ಇದ್ರಲ್ಲಿ ಚೆನ್ನಾಗಿ ಬೆಂದಿರ್ತೈತಲ್ಲ,
ತುಪ್ಪದ ಜೊತೆ ಬಡಿಸ್ಕೊಟ್ಬಿಟ್ರೆ ಸೂಪರ್ ಡೂಪರ್ ತಿನ್ಕೊಳ್ತಾರೆ. ಬಿಸಿ ಬಿಸಿ ಕಿಚಡಿ, ಬಿಸಿ ಬಿಸಿ ಕಿಚಡಿ. ಸ್ಪೂನ್ ಇಲ್ಲ ಅಲ್ಲಿ, ಆದ್ರೂ ಕೈ ತೊಳಿತೀಯಾ? ಅಷ್ಟು ಸಂಪ್ರದಾಯಸ್ಥ ಕ್ಲೀನಾ? ಟಾಮ್ಸಿ ಅವನು ಬೆಳಗ್ಗೆ ಬೆಳಗ್ಗೆ ಮುಗೀತು ಫ್ರೆಂಡ್ಸ್. ತಂಗಳ ಪಂಗಳ ನಾನ್ ವೆಜ್ಜು ಒಂದು ಮುಗೀತು. ಬಾಗಲ್ ಸಂದೆ ಸೇರ್ಕೊಂಡವನೀಗ. ನೀನು ಕಾಯಿ ಸಿಕ್ಕಿರೋದೇ ಎತ್ಕೊಬಂದು ಕೊಟ್ಟೆ. ಅಪ್ಪಿ ಕಾಯಿಸ್ಕೊಂಡು ಆರಿಸ್ಕೊಂಡು ಕುಡಿಬೋದಪ್ಪಿ. ಕುದಿಯೋ ನೀರೇ ಕುಡಿಬೇಕಂತ ಹೊಟ್ಟೆ ಉದಾರದತ್ತೇನಪ್ಪಿ? ಕುದಿಯೋ ನೀರೇ ಕುಡ್ಕೊಂಡು ಕುತ್ಕೊಂಡಿದ್ಯಾ? ಬಿಸಿ ಐತೆ, ಬಿಸಿ ಐತೆ ಕಿಚಡಿ. ಸೂಪರ್ ಆಗಿರ್ತೈತಿ ಇದು. ಟೊಮಾಟೊ ಬಾತ್ ಇದ್ದಂಗೈತೆ ಏನಿದು ಕಿಚಡಿ. ಹೋಗಿ ಟೊಮಾಟೊ ಬಾತ್ ಆಯ್ತಾ? ಯಾವ ಊರಲ್ಲಿ ಟೊಮಾಟೊ ಬಾತ್ನ ಈ ಥರ ಗಂಜಿ ಥರ ಮಾಡ್ತಾರಪ್ಪಿ? ಇಡೀ ಪ್ರಪಂಚದಲ್ಲೇ ಮಾಡಲ್ರು, ಚೈನೀಸ್ ಸಹ ಮಾಡಲ್ರು. ಓಕೆ ಫ್ರೆಂಡ್ಸ್, ಶಿವ ನೋಡೋ ಟೈಮ್ ಅಲ್ಲ, ನಾವು ವಾರ ಮಾಡೋ ಟೈಮು. ಶಿವ ತಿನ್ನೋದನ್ನೇ ದುರ್ಗೊಟ್ಕೊಂಡು ನೋಡೋ ಟೈಮ್ ಅಲ್ಲ ಇದು ಅಂದ್ಬಿಟ್ಟು ಬೇಗ ಬೇಗ ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಫ್ರೆಶ್ ಆಗ್ಬಿಟ್ಟು ಬಂದು ಹೊಸಲು ತೊಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅರ್ಶಿನ ಕುಂಕುಮ ಇಟ್ಕೊಂಡು ಬೇಗ ಬೇಗ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ. ಇವತ್ತು ಎಷ್ಟೇ ಬೇಗ ಬೇಗ ಕೆಲಸ ಮಾಡ್ಕೊಂಡ್ರು ಲೇಟ್ ಆಗೇ ಹೋಯ್ತು. ಯಾಕಂದರೆ ನಮ್ಮ ಮನೇಲಿ ಇಬ್ಬರಿದ್ದಾರಲ್ಲ ಫ್ರೆಂಡ್ಸ್, ಅವರಿಬ್ಬರನ್ನ ಸುಧಾರಿಸ್ಕೊಂಡು ಮಕ್ಕಳಿದ್ರೆ ಮನೆಯಲ್ಲಿ ಹೆಂಗಿರ್ತೈತೆ ಅಂತ ಮಕ್ಳು ಇಲ್ದೇ ನನಗೆ ಎಕ್ಸ್ಪೀರಿಯನ್ಸ್ ಆಗ್ತೈತೆ ಫ್ರೆಂಡ್ಸ್. ಹಾಗಾಗಿ ಅವರಿಬ್ಬರು ನೋಡಿಕೊಂಡು ನಾನು ಇಷ್ಟು ಕೆಲಸ ಮಾಡ್ಕೊಳ್ಳೋಕ್ಕೆ 10 ಗಂಟೆ ಟೈಮ್ ಆಗ್ಬಿಡ್ತು. ಇಷ್ಟೊತ್ತಲ್ಲಿ ಯಾರು ರಂಗೋಲಿ ಹಾಕ್ಬಾರ್ದು, ಹಾಕ್ತಾ ಇದ್ದೀನಿ. ಎಲ್ಲ ಚಪಾತಿ ಎತ್ಕೊಬಂದು ತಿನ್ನಿಸ್ತಾವ ನೀವನು. ಅಯ್ಯಯ್ಯ, ಇವಾಗಲೇ ಕೊಡಬಾರ್ದು ಟಾಮ, ಅವ್ನು ಹೊಟ್ಟೆನೋ ಬರ್ತೈತೆ. ಎಲ್ಲಿ ಇತ್ಕೊಬಂದೆ? ಯಾರ ಮನೇಲಿ ಇಸ್ಕೊಬಂದೆ ಚಪಾತಿ? ಯಪ್ಪ ದೇವ್ರೆ, ಚಪಾತಿ ಎತ್ಕೊಬಂದು ಕೊಡ್ತಾವನೆ ಎಲ್ಲಿಂದನೋ. ಏನು ಟಾಮು ನಿಂದ ಆಟಗಳು? ಕೊಡ್ತಾರ ಅವನಿಗೆ? ಹೊಟ್ಟೆನೋ ಇಟ್ಕೊಳ್ಳಲ್ಲ ಇವನು. ಇನ್ನೂ ಸರಿ, ನಡಿ ಮನೆ ಹತ್ರ. ಕಷ್ಟ ಇದೆ ಫ್ರೆಂಡ್ಸ್ ಜೀವನ. ಇವತ್ತು ಯಾವುದಪ್ಪ ರಂಗೋಲಿ ಹಾಕೋದು ಅಂತ ಯೋಚನೆ ಮಾಡಿದ ತಕ್ಷಣ ನಮ್ಮ ಸಬ್ಸ್ಕ್ರೈಬರ್ ಇನ್ಸ್ಟಾಗ್ರಾಮಲ್ಲಿ ಇದನ್ನು ಶೇರ್ ಮಾಡಿದ್ರು ಫ್ರೆಂಡ್ಸ್. ನೋಡಿ ತಕ್ಷಣ ತಲೆ ಸುತ್ತು ಬಂದ್ಬಿಡ್ತು. ನಿಮಗೂ ತಲೆ ಸುತ್ತು ಬರೆಸ್ಬೇಕು ಈ ರಂಗೋಲಿ ಹಾಕ್ಬಿಟ್ಟು ಅಂತ ಅಂದ್ಬಿಟ್ಟು 13ರಿಂದ 5 ಚುಕ್ಕಿ ರಂಗೋಲಿ ಫ್ರೆಂಡ್ಸ್. 13 ಚುಕ್ಕಿ ಸಮ ಚುಕ್ಕಿ ಈ ಥರ 5 ಲೈನ್ ಇಟ್ಕೋಬೇಕಾ? ಇನ್ನು ಆ ಕಡೆ ಮಧ್ಯದಲ್ಲಿ 5 ಚುಕ್ಕಿ ಇಟ್ಕೋಬೇಕು. ಸ್ಟಾರ್ಟಿಂಗ್ ನೋಡಿದ ತಕ್ಷಣ ಹಾಕಿ ಕುತ್ಕೊಂಡ್ರೆ ಯಾವಾಗಲೂ ಎಡವಟ್ಟೆ ಫ್ರೆಂಡ್ಸ್. ಒಂದ್ಸಲ ನಾನು ಅದನ್ನು ಬಯಟ್ ಮಾಡ್ಕೋಬೇಕು, ಒಂದು ಬುಕ್ಕಲ್ಲಿ ಬರ್ದು ಗ್ರೌಂಡಲ್ಲಿ ಇಳಿದ್ಬಿಟ್ಟೆ ನಾನು ಪ್ರಾಕ್ಟೀಸ್ ಮಾಡೋದು. ಆಮೇಲೆ ಗೊತ್ತಾಗಿದ್ದು ನನಗೆ ಚೆನ್ನಾಗಿ ಮಿಸ್ಟೇಕ್ ಮಾಡಿ ಬಿಸಾಕಿದ್ದೀನಿ ಅಂತ ಅಂದ್ಬಿಟ್ಟು. ಯಾಕೋ ಈ ಕಡೆ ವಾಸ್ತು ಸರಿ ಇಲ್ಲ, ಗ್ರಹಗತಿನೂ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಆ ಕಡೆ ಜಂಪ್ ಆಗ್ಬಿಟ್ಟೆ. ಯಾವ್ದಾರ ಮಿಸ್ಟೇಕ್ ಮಾಡಿದ್ರೆ ಅಲ್ಲೇ ಕುತ್ಕೊಂಡು ಯೋಚನೆ ಮಾಡಬಾರ್ದು ಫ್ರೆಂಡ್ಸ್. ಅಯ್ಯೋ ಹಿಂಗಾಗೋಯ್ತೆ, ಎಲ್ಲಿಂದ ಸರಿ ಮಾಡೋದು ಅಂತ ಸ್ವಲ್ಪ ಮುಂದೆ ಹೋಗಿ ಯೋಚನೆ ಮಾಡಬೇಕು. ಅದೇನು ಮಿಸ್ಟೇಕೇ ಅಲ್ಲ ಅಂತ ಅನ್ನಿಸ್ತಿದೆ ಜೀವನನೂ ಹಂಗೆ. ನೋಡ್ರಿ, ಆ ಕಡೆಯಿಂದ ಆಗಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸಖತ್ ಈಸಿ ಅಂತ ಅನ್ನಿಸ್ತು. ಇದೇ ಥರ ಎಲ್ಲ ಮೂಲೆನಲ್ಲೂ ಬರ್ಕೋಬೇಕು. ಆ ಕಡೆ ಬಿಸಿಲು ಮೂಲೆಯಲ್ಲಿ ಕಾಣಿಸ್ತಲ್ಲ ಫ್ರೆಂಡ್ಸ್, ಏನು ಅನ್ಕೋಬೇಡ್ರಿ. ಆಗಲೇ ಟೈಮ್ ಆಗೋಗಿತ್ತು ಇವರಿಬ್ಬರು ನೋಡ್ಕೊಂಡು ರಂಗೋಲಿ ಹಾಕೋಷ್ಟಲ್ಲಿ. ಅದಕ್ಕೆ ಬಿಸಿಲು ಬಂದುಬಿಟ್ಟಿತ್ತು ತುಂಬಾ. ಈ ಥರ ಹೆವಿ ಬಿಸಿಲು ಬರೋ ಟೈಮ್ಗೆ ರಂಗೋಲಿ ಹಾಕ್ಬಾರ್ದು ಅಂತ ಹೇಳ್ತಾರೆ. ಆದರೆ ನಾನು ಪೂಜೆ ಮಾಡಬೇಕಂದ್ರೆ ರಂಗೋಲಿ ಹಾಕಬೇಕು. ಇನ್ನು ಯಾವತ್ತೂ ಇಷ್ಟು ಬಿಸಿಲು ಬರೋವರೆಗೂ ಬಿಟ್ಕೋಬಾರ್ದು. ಅವರಿಬ್ಬರನ್ನ ಸೈಡಿಗೆ ಬಿಟ್ಬಿಟ್ಟು ನನ್ನ ಕೆಲಸ ನಾನು ಮಾಡ್ತಾ ಇರ್ತೀನಿ ಇನ್ಮೇಲೆ. ಆಮೇಲೆ ಎಲ್ಲ ಮೂಲೆನಲ್ಲಿ ಹಾಕ್ಬಿಟ್ಟು ಬಂದ್ಬಿಟ್ಮೇಲೆ ಇಲ್ಲಿಗೆ ನನಗೊಂದು ಕ್ಲಾರಿಟಿ ಸಿಕ್ತು ಫ್ರೆಂಡ್ಸ್, ಹಿಂಗೆ ಹಾಕ್ಕೋಬೇಕು ಅಂತ. ಮಾಡಿರೋ ಮಿಸ್ಟೇಕ್ನೆಲ್ಲ ಮತ್ತೆ ಅಳ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಲೈಫು ಹಿಂಗೆ ಫ್ರೆಂಡ್ಸ್, ಮಿಸ್ಟೇಕ್ ಆಗ್ತಾ ಇರ್ತವೆ. ಅಳಿಸಿ ತಿದ್ಕೊಂಡು ಸರಿ ಮಾಡ್ಕೊಂಡು ಹೋಗ್ತಾ ಇರಬೇಕಾಗ್ತಿದೆ. ಹಿಂಗಾಗೋಯ್ತೆ ಅಂತ ಯೋಚನೆ ಮಾಡ್ಕೊಂಡು ಕುತ್ಕೋಬಾರ್ದು. ಹಂಗೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಸುಮ್ಮನೆ ಟೈಮ್ ವೇಸ್ಟು, ತಲೆ ಬಿಸಿ ಆಗ್ತೈತೆ. ಹಂಗಾಗಿ ಮಾಡಿರೋ ತಪ್ಪುಗಳನ್ನ ತಿದ್ಕೊಂಡು ಹೋಗ್ತಾ ಇರಬೇಕು. ಆದರೂ ನನಗೊಂದು ಅನಿಸ್ತು, ಇದೊಂದು ಮಿಸ್ಟೇಕ್ ಮಾಡಲಿಲ್ಲ ಅಂತಿದ್ರೆ ರಂಗೋಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಅಂತ. ಪರವಾಗಿಲ್ಲ ಫ್ರೆಂಡ್ಸ್, ತಪ್ಪೆಲ್ಲ ಕಾಮನ್ನು. ಆಮೇಲೆ ಮೂಲೆಗಳಲ್ಲಿ 3 ಚುಕ್ಕಿ ಇಟ್ಕೊಂಡು ಈ ಥರ ಹಾಕ್ಕೊಬರ್ಬೇಕು ಫ್ರೆಂಡ್ಸ್. ಮೊದಲಿಗೆ ಆ 3 ಚುಕ್ಕಿನೂ ಇಟ್ಕೊಬಿಟ್ರೆ ನಮಗೆ ಈ ರಂಗೋಲಿ ಹಾಕೋಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ. ಅದಕ್ಕೆ ಕಂಪ್ಲೀಟ್ ಮಾಡ್ಕೊಬಿಟ್ಟು ಲಾಸ್ಟಲ್ಲಿನೇ ಈ ಚುಕ್ಕಿ ಇಟ್ಕೊಂಡ್ರೆ ಸ್ವಲ್ಪ ಈಸಿ ಅನ್ನಿಸ್ತೈತೆ, ಅಷ್ಟು ತಲೆ ಬಿಸಿ ಬರಲ್ಲ. ಎಲ್ಲ ಕಡೆನೂ ಈ ಥರ ಸುತ್ತಿ ಹಾಕ್ಕೊಬರ್ಬೇಕು 3 ಚುಕ್ಕಿ ಇಟ್ಬಿಟ್ಟು. ತುಂಬಾ ಇಷ್ಟ ಆಯ್ತು ಈ ರಂಗೋಲಿ ನನಗೆ. ಸ್ವಲ್ಪ ಸೈಡ್ಗೆ ಹಾಕ್ಕೊಂಡೆ ನಾನು, ಮಧ್ಯಕ್ಕೆ ಹಾಕಿದ್ರೆ ಟಾಮು ಅಳ್ಸಾಕ್ಬಿಡ್ತಾನೆ ಅಂತ ಅಂದ್ಬಿಟ್ಟು. ಮಧ್ಯಕ್ಕೆ ಹಾಕಿದ್ರೆ ಬಾಗಲ್ ತುಂಬ ಈ ರಂಗೋಲಿನೇ ಬರ್ತಾಯಿತ್ತು. ಮತ್ತು ಮಧ್ಯದಲ್ಲೂ ಅಷ್ಟೇ ಸುತ್ತ ಏನು ಹಾಕ್ಕೊಂಡ್ವಿ 4 ಮೂಲೆಯಲ್ಲಿ ಅದೇ ಥರ ಡಿಸೈನೇ ಬರಬೇಕು. ಎಲ್ಲ ಕಂಪ್ಲೀಟ್ ಆದಮೇಲೆ ನೋಡೋಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫಸ್ಟ್ ಟೈಮು ಈ ಥರ ರಂಗೋಲಿ ಇಷ್ಟು ದೊಡ್ಡದಾಗಿ ಹಾಕಿದ್ದು. ನೆಕ್ಸ್ಟ್ ಟೈಮು ಹಾಕಬೇಕು ಅಂದರೆ ಸಗಣಿಲಿ ಸಾರಿಸ್ಬಿಟ್ಟು ಹಾಕ್ತೀನಿ, ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತೈತೆ. ತುಳಸಿ ಕಟ್ಟೆ ಅದನ್ನು ಪುಟಾಣಿ ರಂಗೋಲಿ ಹಾಕ್ಕೊಂಡು ಆಮೇಲೆ ದೀಪ ಹಚ್ಚಕ್ಕೆ ಬಂದೆ. ಇವತ್ತು ಸೋಮವಾರ, ದೇವ್ರ ಪೂಜೆಗೆ ಜಾಸ್ತಿ ಹೂ ಇರಲಿಲ್ಲ, ತರಿಸ್ಕೊಂಡ್ರೆ ಆಯಿತು. ಈಗ ಸದ್ಯಕ್ಕೆ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ತುಳಸಿ ಒಂದು ಸ್ವಲ್ಪ ಕಿಟ್ಕೊಂಡು ಇರೋ ಹೂದಲ್ಲೇ ಪೂಜೆ ಮಾಡಿಸ್ಕೊಂಡೆ. ಈ ಟೈಮ್ ಹತ್ರ ಇವ್ರಿಬ್ರ ಹತ್ರ ಸಿಕ್ಕಾಪಟ್ಟೆ ಕಷ್ಟ ಫ್ರೆಂಡ್ಸ್. ಒಬ್ಬರು ಸಾಕೋಬೋದು ಆರಾಮಾಗಿ, ಇಬ್ಬರು ಸಿಕ್ಕಾಪಟ್ಟೆ ಕಷ್ಟ. ಒಬ್ಬರಿಗಿಂತ ಒಬ್ರು ಹೆಚ್ಚವ್ರೆ. ನೋಡಿದ್ರ ಫ್ರೆಂಡ್ಸ್, ಚಪಾತಿ ಎತ್ಕೊಬಂದು ಕೊಡೋಷ್ಟು ದೊಡ್ಡ ಗಂಡು ಸಾಗವನ ಅವನು. ಚೋಟು ಇರಬೇಕಾದ್ರೂ ಹಂಗೇನೆ ಫ್ರೆಂಡ್ಸ್, ಅವನು ಚಪಾತಿ ಬ್ರೆಡ್ಡು ಎಲ್ಲ ಎತ್ಕೊಬಂದು ಕೊಡೋನು. ಈಗ ಇವನಿಗೂ ಅಭ್ಯಾಸ ಮಾಡಿಸ್ತವನೆ. ಅವನ ಊರು ಬಿಟ್ಟೆ ಓಡಿಸ್ಬಿಟ್ಟ. ಇವನ್ನೇನು ಗತಿ ಮಾಡ್ತಾನೋ ನೋಡ್ತೀನಿ. ಕಿಚಡಿ ಹಾಕಿರೋದ್ರಿಂದ ಬಿಸಿ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್, ಬಿಸಿ ಬಿಸಿ ಚೆನ್ನಾಗಿರ್ತೈತೆ. ಇದು ನಮ್ಮ ಬಿಸಿ ಬಿಸಿ ಕಿಚಡಿ ಫ್ರೆಂಡ್ಸ್. ಬಂದ ಯಾಕೋ ನಾವು ಕನಕಪುರದಿಂದ ತಗೊಬಂದು ನೀನು ಊಟ ಹಾಕ್ಸಾಕ್ಲಿ ಅಂತನಾ? ನಮಗೆ ಅವ್ನಿಗೆ 2-3 ಹೊತ್ತು ಊಟ ಹಾಕೋಕ್ಕೂ ಯೋಗ್ತಾ ಇಲ್ಲ ಅಂತ ನೀನು ಫಿಕ್ಸ್ ಆಗ್ಬಿಟ್ಟಾ?
ಚಪಾತಿ ತಂದು ಕೊಡ್ತಾವನ್, ಚಪಾತಿ ಬಿಟ್ರೆ ಬಿರಿಯಾನಿ ತಂದು ಕೊಡ್ತಾನೆ ಇವನು. ನೋಡಿ ಫ್ರೆಂಡ್ಸ್, ಏನು ಬುದ್ಧಿ ಮನುಷ್ಯರ ಥರನೇ. ಅವ್ನು ಬಾಗಿಲು ಸಂದಿಲ್ ಮಲ್ಗವನೆ, ಕಾಣಿಸ್ತಾ ಇಲ್ಲ. ನಮ್ಮ ಮುಂದೆ ಆಗದೆ ಇರೋಂಥರ, ಅವ್ನು ಕಂಡ್ರೆ ಆಗದೆ ಇರೋಂಥರ ನಾಟಕ ಮಾಡ್ತಾನೆ. ಕದ್ದು ಮುಚ್ಚಿ ಚಪಾತಿ ತಂದು ಕೊಡೋದು. ಗೇಟಿಂದ ಆಚೆ ಕರ್ಕೊಂಡು ಹೋಗವನೆ ಫ್ರೆಂಡ್ಸ್. ನಾನು ಸ್ನಾನಕ್ಕೆ ಹೋದ್ರೆ ಶಿವ ನೋಡಿ ಕರ್ಕೊ ಬಂದೈತೆ. ಇವತ್ತೊಂದು ಸ್ವಲ್ಪ ಮಸಾಲೆ ಎಲ್ಲ ಹೆಚ್ಚಿಗೆ ಹಾಕ್ಬಿಟ್ಟು ಮಾಡಿದ್ದೆ ಫ್ರೆಂಡ್ಸ್, ಟೇಸ್ಟಿಯಾಗಿ ತಿನ್ನೋಣ ಅಂತ ಅಂದ್ಬಿಟ್ಟು. ಶಿವಾಗ ಕೊಟ್ಟನಾಗ ಸ್ವಲ್ಪ ಭಯನೇ ಆಗ್ತಾಯಿತ್ತು, ಬಿಟ್ಬಿಡ್ತೈತ ಅಂತ ಅಂದ್ಬಿಟ್ಟು 2 ಪ್ಲೇಟ್ ಹಾಕ್ಸ್ಕೊಂಡು ತಿಂತು. ಹೌದು, ಅಷ್ಟು ಚೆನ್ನಾಗಿರ್ತೈತೆ ಅಂದ್ಕೊಂಡೆ. ನಿಜವಾಗ್ಲೂ ಫ್ರೆಂಡ್ಸ್ ಎಷ್ಟು ಟೇಸ್ಟಾಗಿ ಬಂದೈತೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದೈತೆ. ಇದಕ್ಕೆ ನಾವೇ ತಂದಿದ್ದು ನಾನು ಫಸ್ಟ್ ಒಂದು ಸಲ ಮಾಡಿದೆ, ಚೆನ್ನಾಗಿ ಬಂದಿತ್ತು ಅಂತ. ಈ ಥರ ಕಿಚಡಿ ಮಾಡ್ಬೋದು, ಬಿಸಿಬೇಳೆ ಬಾತು, ಪೊಂಗಲ್ಲು, ಈ 3 ಐಟಮ್ ಮಾಡ್ಬೋದು ಫ್ರೆಂಡ್ಸ್. ಉಪ್ಪಿಟ್ಟು ಮಾಡ್ಬೋದು ಬೇಯಿಸ್ಬಿಟ್ಟು, ಸೂಪರಾಗಿರ್ತೈತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಫ್ರೆಂಡ್ಸ್. ನಾವೇ ಇದ್ದರೆ ಮಿಸ್ ಮಾಡಿದಿರ ಈ ರೆಸಿಪಿ ಟ್ರೈ ಮಾಡಿ ಫ್ರೆಂಡ್ಸ್, ಸಕ್ಕದಾಗಿರ್ತೈತೆ. ಏನಪ್ಪ ಇದು ಸ್ಯಾಂಡ್ವಿಚ್ಚಾ? ಇದು ನಮ್ಮ ಲೋಕಲ್ ಅಂಗಡಿಗಳಲ್ಲಿ ಸಿಗುವಂಥ ಪಿಜ್ಜಾ ಬರ್ಗರ್ ಫ್ರೆಂಡ್ಸ್. ಬ್ರೆಡ್ ಒಳಗೆ ಏನೇನೋ ಹಾಕ್ಬಿಟ್ಟು ಮಾಡಿರ್ತಾರೆ. ಓಕೆ ಫ್ರೆಂಡ್ಸ್, ಇವಾಗ ಅನ್ನಕ್ಕಿಟ್ಟಿದ್ದೀನಿ ಅವನ ನಮ್ಮ ಮನೇಲಿ. ಅವನಿಗೆ ಹೆಸ್ರು ಹೇಳಿ ಫ್ರೆಂಡ್ಸ್, ಏನು ಇಡೋಣ? ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ, ಲಾಂಗ್ ಬೇಡ. ಅದಕ್ಕೆ ನಾನು ಗುಂಡು ರಾವ್ ಅಂತ ಇಡೋಣ ಅಂತ ಇದ್ದೀನಿ. ಅವ್ನಿಗೊಂದು ಹೆಸ್ರು ಇಡಬೇಕು ಫ್ರೆಂಡ್ಸ್. ಅವನಿಗೆ ಅನ್ನಕ್ಕಿಟ್ಟಿದ್ದೀನಿ, ಅನ್ನ ಅಭ್ಯಾಸ ಮಾಡ್ಸೋಣ ಅಂತ. ಅನ್ನಪ್ರಸನ್ನ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲಿ ಫಂಕ್ಷನ್ನು. ಹಾಲು ತರಿಸ್ಬಿಟ್ಟು ಅದಕ್ಕಿದ್ದು ನಾನು ತಂದುಕೊಡ್ತು. ಚೆನ್ನಾಗಿದೆ. ಅವನಿಗೆ ಬಿಸ್ಕೆಟ್ ಇಕ್ಬಿಟ್ಟು ಇವರು ಬಗ ಪಕ್ಷಿ ನೋಡ್ದಾಗ ಇಬ್ರು ನೋಡ್ತವ್ರೆ. ತಿಂತಾವನ ಬಿಸ್ಕೆಟಾ? ಇವನು ಕೊಡು ಪಾಪ, ಹೋಗ್ಲಿ, ಒಂದೇ ಕಣ್ಣಲ್ಲಿ ಅಳ್ತವನೆ. ಇದೇ ನಮಗೆ ಪಿಜ್ಜಾ ಬರ್ಗರು ಎಲ್ಲ ಇದೆ ಫ್ರೆಂಡ್ಸ್. ಸ್ವೀಟ್ ಆಗಿರ್ತೈತೆ. ಮೋಸ್ಟ್ಲಿ 90s ಕಿಡ್ಸ್ ಮಾತ್ರ ಗೊತ್ತಿದ್ದು. ಈಗಲೂ ಸಿಗ್ತೈತೆ ಲೋಕಲ್ ಅಂಗಡಿಗಳಲ್ಲಿ, ಬೇಕಲ್ಲೂ ಸಿಗ್ಬೋದೇನ. ಗುಲ್ಕನ್ ಅಲ್ಲ ಫ್ರೆಂಡ್ಸ್ ಇದ್ರೊಳಗಡೆ ಇರೋದು. ಇದೇನೋ ಒಂಥರ ಸ್ವೀಟು. ಜಾಸ್ತಿ ನೀರು ಹಾಕ್ಬಿಟ್ಟು ಅನ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅವ್ನಿಗೆ ಗಂಜಿ ಥರ ಮಾಡುವ ಅಂದ್ಬಿಟ್ಟು ಎಲ್ಲ ಸುರಿತೋಯ್ತು ಅವ್ರಿಬ್ಬರು ನೋಡಿಕೊಂಡು. ಮಧ್ಯಾಹ್ನದ ಭರ್ಜರಿ ಭೋಜನ ರೆಡಿಯಾಗಿದೆ. ತಿನ್ನಿ ಮಹಾಸ್ವಾಮಿಗಳೇ. ಈ ಕಡೆ ತಿರುಗಿ, ಇನ್ನು ಸ್ವಲ್ಪ ಹತ್ರ ಇನ್ನು ಸ್ವಲ್ಪ. ವೆರಿ ಗುಡ್. ಅನ್ನನೂ ತಿನ್ಬೇಕು ಹಂಗೆ. ಒಂದು 10 ಜನ ಮಕ್ಕಳನ್ನ ಸಾಕ್ಬೋದೇನೋ ಫ್ರೆಂಡ್ಸ್. ಇವರಿಬ್ಬರು ನೋಡ್ಕೊಳಕ್ಕಾಗ್ತಿಲ್ಲ ನನ್ನ ಕೈಲಿ. ಬತ್ತನೆ ಕರ್ಕೊಂಡು ಓಡೋಗ್ತಾನೆ. ನಾಯಿಗಳು ಜಾಸ್ತಿ ಅವೆ, ಕುಚ್ಬಿಡ್ತವೆ ಅಂದರೆ ಅಪ್ಪ ಸ್ವಾಮಿ ಸಾಕಾಗೋಯ್ತು ನನಗೆ. ನಾಳೆಯಿಂದ ಶಿವ ಜೊತೆ ಅವನ್ನ ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊಳಿಸ್ತೀನಿ ಫ್ರೆಂಡ್ಸ್. ಶಿವನೇ ನೋಡ್ಕೊಳ್ಳಿ ಕೆಲಸದ ಹತ್ರ. ನೀನೇನೇ ಮಾಡಿದ್ರೆ ನಾನು ಬಾಗಿಲು ತೆಗಿಯಲ್ಲ. ಅವನು ಅಲ್ಲಿಂದ ಸಿಗ್ನಲ್, ಇವನು ಇಲ್ಲಿಂದ ಸಿಗ್ನಲ್ಲು. ಒಬ್ಬ ಬಾಗಿಲು ತಕ್ಕೊಂಡೇ ಹೋಗ್ಬಿಡ್ತಾನೇನೋ. ಟಾಮು ಹೊಡಿತೀನಿ. ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಆದ್ರೆ ನಾನು ಸಂತೋಷದಲ್ಲಿ ಇಲ್ಲ. ಒಂದೇ ದಿನಕ್ಕೆ ಇವ್ರು ಸೆಂಟಿಮೆಂಟ್ ಸೀನ್ಗಳು ನೋಡಕ್ ಆಗ್ತಿಲ್ಲ ಫ್ರೆಂಡ್ಸ್ ನನಗೆ. ಇವ್ನು ಚಪಾತಿ ತಿನ್ಬಿಡ್ತಾನೆ ಫ್ರೆಂಡ್ಸ್. ನಾಯಿಗಳು ಕಚ್ಚಾಕ್ಬಿಡ್ತಾವೆ ಅಂತ ಲಾಕ್ ಮಾಡ್ಕೊಂಡ್ರೆ ಅವನ ಆಚೆಯಿಂದ ಕೂಗೋದು, ಇವನು ಒಳಗೆಯಿಂದ ಕೂಗೋದು. ಯಾವ್ದೋ ಜನ್ಮದಲ್ಲಿ ಅಮ್ಮ ಮಗ ಆಗಿದ್ರೋ ಏನೋ. ಅಲ್ಲ, ನಾನು ಯಾವ ಜನ್ಮದಲ್ಲಿ ನಿನ್ಗೆ ಏನು ಪಾಪ ಮಾಡಿದ್ದೆ? ನಿನ್ಗೆ ಏನು ಹಿಂಸೆ ಕೊಟ್ಟಿದ್ದೆ ಹೇಳು? ಈ ಪಾಟಿ ಕಾಟ ಕೊಡ್ತಾ ಬಿದ್ದಿದೆಯಲ್ಲ. ಹೊಟ್ಟೆ ತುಂಬ ಹಾಲು ಅನ್ನ ತಿಂದೆ, ಬಿಸ್ಕೆಟ್ ತಿಂದೆ, ಇನ್ನೇನು ಬೇಕು? ಹತ್ತು ಅದೂನು ಹತ್ತು ಹತ್ತು ನೀನೇ ಹತ್ತು. ಅವ್ನು ನೆನ್ನೆಯಿಂದ ಸಿಗ್ನಲ್ ಕೊಡ್ತಾವನೆ ಫ್ರೆಂಡ್. ನನ್ಗೆ ಅವನ ಭಾಷೆ ಅರ್ಥ ಆಗ್ತಾ ಇಲ್ಲ. ಚಾಪೆ ಮೇಲೆ ಬಿಟ್ಟ ಗಂಗಾ ಜಲನ. ಇವನ್ ಭಾಷೆ ಅರ್ಥ ಮಾಡ್ಕೊಳಕ್ ಇನ್ನೆಷ್ಟು ವರ್ಷ ಬೇಕೋ ಏನ್ ಕತೆನೋ. ಚಾಪೆ ಒಗ್ಯಂಗ್ ಮಾಡ್ದ. A few moments later. ಚಾಪೆ ಒಗ್ದು ಹಾಕ್ಬಿಟ್ಟು ಬರೋ ಗ್ಯಾಪ್ ಅಲ್ಲಿ ಕರ್ಕೊಂಡು ಓಡೋಗ ಅವ್ನ ಫ್ರೆಂಡ್ಸ್. ನಗಲಾರದೆ ಅಳಲಾರದೆ. ಬಾ ಬಾರ ಟಾಮು, ನಡಿ. ಆಹಾ, ಏನಪ್ಪ ಇವ್ರಿಬ್ರು ಈ ಪಟ್ಟಿ ಹಿಂಸೆ ಕೊಡ್ತಾರೆ. ನನ್ನ ಕೈಲಿ ದೇವರಾಣೆ ಆಗ್ತಾ ಇಲ್ಲ. ಅಷ್ಟಿಷ್ಟು ಹಿಂಸೆ ಅಲ್ಲ. ಬಾಗ್ಲ ಹಾಕೊಂಡ್ರೆ ಅಲ್ವ ಆಚೆಯಿಂದ ಅವ್ನು ಕೂಗೋದು ಇವ್ನು ಕೂಗೋದು, ಒಳಗೆ ಅಳ್ತಾ ಬಿತ್ತವ್ರೆ ಗೋಳಾಡ್ಕೊಂಡು. ಇವ್ರು ಗೋಳಾಟಕ್ಕೆ ಕೇಳಕ್ ಆಗ್ತಿಲ್ಲ, ಸುಮ್ಮನೆ ಇರಕ್ ಆಗ್ತಿಲ್ಲ. ಇವಾಗ ನೋಡು ಅಮಾಯಕನ್ ತರ ಕೂತವ್ನೆ. ಅನ್ನೆಲ್ಲ ತಿಂತಾವನ್ ನೀಟಾಗಿ. ಎಲ್ಲ ಸರಿ, ಅವ್ನು ಸುತ್ತಬೇಕಂತೆ ಟಾಮು ಜೊತೆ.
ನಮ್ಮ ಸುತ್ತಕೊಳ್ಳೋ ಒಂದು 6 ತಿಂಗಳು ಅದೇ ಒಂದು 15 ದಿನ ಇದ್ದು ಬಿಟ್ರೆ ಸಾಕು, ಆಮೇಲೆ ಎಲ್ಲಾರ ಸುತ್ತಲಿ ಇರಾ. ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಸೊಪ್ಪನ್ ಮಾರ್ಕೆಟೇ ತಂದಂಗೈತೆ. ಹಿಂಗೆ ಕೊತ್ತಂಬರಿ ಸೊಪ್ಪು ಒಂದು ಕಟ್ ತಂದು ಇಟ್ಕೊಬಿಡ್ತೀನಿ ಫ್ರೆಂಡ್ಸ್. ನಾನು ಕೊಳ್ತೋಗಕ್ಕೆ ಬಿಡಲ್ಲ, ಬಿಡಿಸಿ ನೀಟಾಗಿ ಪ್ಯಾಕ್ ಮಾಡಿ ಇಟ್ಕೊತೀನಿ. ಎಷ್ಟು ದಿನ ಬಳಕೆ ಬರ್ತದೆ ಗೊತ್ತಾ? ಇಲ್ಲ 50 ರೂಪಾಯಿಗೆ ಇಷ್ಟಿಷ್ಟೇ ಕೊಡ್ತಾರೆ, ಹೊಟ್ಟೆ ಉರಿತದೆ ಅದು ತರೋಕ್ಕೆ. ಅದ್ರ ಬದಲು 20-25 ರೂಪಾಯಿ ಕಟ್ಟೆ ತರ್ಬೋದು. ಈ ಟೈಮಲ್ಲಿ ಇವಾಗ ಇದು ಯಾಕಪ್ಪ ತಂತು, ನನಗೆ ಪೂಜೆ ದಿನ ಏನಾರ ಎಕ್ಸ್ಟ್ರಾ ಕೆಲಸ ಬಂದ್ಬಿಟ್ರೆ ತಲೆ ಕೆಟ್ಟೋಗ್ತೈತೆ ಫ್ರೆಂಡ್ಸ್. ಆಲ್ರೆಡಿ ಬೆಳಗ್ಗೆಯಿಂದ ಅವು ಇವು ತೊಳೆದು ಬೆಳಗ್ಗೆ ಮೈ ಹಣ್ಣಗಾಯಿ ನೀರ್ಗಾಯಿ ಆಗಿರ್ತೈತೆ. ಒಂದೇ ಏಟ್ಗೆ 50 ಮ್ಯಾಟ್ ಜೊತೆ ಫೈಟ್ ಮಾಡಿ ಸುಸ್ತಾಗವನೆ ಫ್ರೆಂಡ್ಸ್. ಅದಕ್ಕೆ ಅನ್ನ ಹಾಲು ಹಾಕಿದ್ದೀನಿ. ಪರವಾಗಿಲ್ಲ, ಅನ್ನ ತಿಂತಾನೆ, ನೀಟಾಗಿ ತಿನ್ಕೋತಾನೆ ಫ್ರೆಂಡ್ಸ್. ಮೆಂತೆ ಸೊಪ್ಪು ಬಿಡಿಸ್ಕೋತೀನಿ ಫ್ರೆಂಡ್ಸ್. ಸ್ವಲ್ಪ ನಾಳೆ ಟೊಮೊಟೊ ಬಾತು, ಮೆಂತೆ ಬಾತು ಏನೋ ಒಂದು ಮಾಡ್ಬೋದು. ಇವತ್ತು ಸ್ವಲ್ಪ ಮೊಟ್ಟೆ ಫ್ರೈ ಮಾಡಿ ಸಾಂಬಾರ್ದೇ ಬೇಜಾರು ಫ್ರೆಂಡ್ಸ್. ನನಗೆ ಮೆಂತೆ ಮೊಟ್ಟೆ ಫ್ರೈ ಮಾಡಿದ್ರೆ ಚಟ್ನಿನೇ ತಿಂದು ತಿಂದು ಅಭ್ಯಾಸ ಆಗ್ಬಿಟ್ಟೈತೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ವೇ, ಆದರೆ ಇದನ್ನು ಬಿಡಿಸ್ತಾ ಇರ್ತೀನಿ, ಆಮೇಲೆ ಯೋಚನೆ ಬರ್ತೈತೆ. ಇಷ್ಟು ದೊಡ್ಡ ಕಟ್ಟು ನೋಡಿ ಫ್ರೆಂಡ್ಸ್. ಎಂಥ ಸೀಸನ್ನೇ ಬರಲಿ ಕೊತ್ತಂಬರಿ ಬೇಕಾದ್ರೆ ಕಟ್ಬಿಟ್ಟು ಕಮ್ಮಿ ಆಗ್ತೈತೆ ರೇಟು. ಮೆಂತೆ ಮಾತ್ರ ಯಾವಾಗಲೂ ಕಮ್ಮಿ ಆಗಲ್ಲ, ರೇಟ್ ಜಾಸ್ತಿ. ಬಿಡಿಸ್ಕೊತೀನಿ ಅವಾಗ. ಸಿಕ್ಕಾಪಟ್ಟೆ ಹಸ್ವಾಗ್ತೈತೆ ಫ್ರೆಂಡ್ಸ್. ಕಾರಣ ಏನು ಗೊತ್ತಾ ಫ್ರೆಂಡ್ಸ್, ನನಗೆ ಯಾವಾಗ್ಲೂ ಬೇಗ ಊಟ ಮಾಡಬೇಕು. ಬೆಳಗ್ಗೆನೆ ಈ ಥರ ರೈಸ್ ಐಟಮ್ಸು, ಕಿಚಡಿ, ಚಿತ್ರಾನ್ನ ಅಂಥವಿಂತ ಮಾಡ್ಬಿಟ್ಟು ಮಧ್ಯಾಹ್ನ ಅದನ್ನೇ ತಿಂದರೆ ಸಂಜೆ ಬೇಗ ಹಸ್ವಾಗ್ತಿದೆ. ಅದು ಬೇರೆ ಇವತ್ತು ಕಿಚಡಿ ಸೂಪರ್ ಡೂಪರ್ ಟೇಸ್ಟ್ ಬಂದ್ಬಿಟ್ಟೈತೆ. ಶಿವ ಡಬಲ್ ಸರಿ ಹಾಕೊಂಡು ತಿಂತಾಯ್ತು, ನನಗೆ ಮಿಗಲಿಲ್ಲ ಫ್ರೆಂಡ್ಸ್. ಸಬ್ಸಿಗೆ ಸೊಪ್ಪು ಮತ್ತೆ ಮೆಂತೆ ಸೊಪ್ಪು ಬಿಡ್ಸಕ್ಕೆ ಒಂದು ಒಳ್ಳೆ ಟೆಕ್ನಿಕ್ ಐತೆ ಫ್ರೆಂಡ್ಸ್. ಹಿಂಗೆ ಹೆಂಗಿದ್ರು ಕಟ್ ಕೊಡ್ತಾರಲ್ಲ, ಬೇರ್ನೆ ಕಟ್ ಮಾಡ್ಬಿಟ್ಟು ಹಿಂಗ್ ಸಪ್ರೇಟ್ ಮಾಡ್ಕೊಂಡು ಆ ಒಣಗಿರೋ ಅವು ಇವು ಕೊಡ್ತಾಗಿರೋ ಆಯ್ದು ಹಾಕೋಬೋದಲ್ಲ. ನಾವು ಒಂದೊಂದೇ ಬಿಡಿಸೋದ್ಕಿಂತ ನಿಮ್ಮಂತ ಬುದ್ಧಿವಂತರು ನಮ್ಮ ದೇಶದಲ್ಲಿ ಬಹಳ ಕಮ್ಮಿ. ಇದು ನನ್ಗೆ ಐಡಿಯಾ ಬಂತು ಫ್ರೆಂಡ್ಸ್ ಮೊನ್ನೆ. ಅದನ್ನ ಈಗ ಕಾರ್ಯಗತಕ್ಕೆ ತಂದಿದ್ದೀನಿ. ಅದ್ರ ಕಟ್ಟು ನೀಟಾಗಿ ಬೇರೆಲ್ಲ ಒಂದು ಕಡೆ ಸಮ ಇರಬೇಕು. ಮೊಟ್ಟೆ ತಂದ್ಕೊಟ್ಬಿಟ್ಟಾರ ಬಿತ್ಕೊಂಡಿದ್ದ, ಇಷ್ಟೊತ್ತು ಅಡುಗೆ ಮಾಡಿ ತಿಂದಿರೋನೆ. ಕಾಪಿಕೋ ಬಾರಟಾಮ್ಸಿ, ನಂಗೆ ಉಸಿರು ಬರ್ತಾ ಇಲ್ಲ ಕುಯ್ಯಕ್ಕೂ. ಸಬ್ಸಿಗೆ ಸೊಪ್ಪು ಹಿಂಗೆ ಮಾಡ್ರಿ ಫ್ರೆಂಡ್ಸ್. ಸಬ್ಬಕ್ಕಿ ಸೊಪ್ಪು ನೋಡು, ಹಿಂಗ್ ಸೊಪ್ಪು ಕುಯ್ಬೇಕು, ಹಂಗ್ ಸಾರು ಮಾಡ್ಬೇಕು, ಹಂಗ್ ತಿನ್ಬೇಕು. ಅಪ್ಪ ಸ್ವಾಮಿ, ನಮ್ಮ ಜನ್ಮದಲ್ಲಿ ಕಾಳು ಸಾರು ಗೀಳು ಸಾರು ತಿನ್ನಂಗಿಲ್ವ? ಮೊಳಕೆ ಸಾರು ಮಸಾಲೆ ಸಾರುಗಳು ನಾನು ನೀನ್ ತಿಂದ ತಾನೆಪ್ಪ ನಾನು ತಿನ್ನೋದು. ನನಗೆ ಬೇರೆ ಸಪ್ರೇಟಾಗಿ ಮಾಡ್ಕೊಳಕ್ಕೆ ನಾವೇನು ಇದೆ? ಹೌದು, ಸೊಪ್ಪು ಮಾರೋರು ಈ ತರ ಬೇರೆಲ್ಲ ಕಟ್ ಮಾಡ್ಬಿಟ್ಟು ನಮ್ಗೆ ಕಟ್ಕೊಡ್ಬೋದಲ್ಲ. ಕಟ್ಟು ಸಾರೇನ್ ಮಾಡ್ಕೊಡ್ಬೇಡ್ರಿ, ಈ ತರ ಬೇರೆಲ್ಲ ಬಿಡಿಸಿ ಕಟ್ಕೊಟ್ರೆ ನಾವು ತೊಳೆದಂಗೆ ಬೇಯಿಸ್ಕೊಂಡು ತಿಂತೀವಿ. ನೋಡಿ, ಬಿಡಿಸ್ಕೊಂಡು ಕೂತ್ಕೊಳಕ್ಕೆ ಎಷ್ಟು ಬೇಜಾರು ಗೊತ್ತಾ, ಹೊಟ್ಟೆ ಹಸ್ದಿರೋ ಟೈಮಲ್ಲಿ. ಅರ್ಥ ಮಾಡ್ಕೊಳ್ಳಿ ಪ್ಲೀಸ್, ಅಂಡರ್ಸ್ಟ್ಯಾಂಡಿಂಗ್ ಮೀ. ಎಷ್ಟಪ್ಪಿ ಕಟ್ಟು? ನೋಡೋ ಫ್ರೆಂಡ್ಸ್, 30 ರೂಪಾಯಿ ಒಂದು ಕಟ್ಟು. ಪಾಲಕ್ ಯಾಕೆ ತಂದಿಲ್ಲ? ಹೌದು, ಮೆಂತೆ ಸೊಪ್ಪು ತುಂಬಾ ಒಳ್ಳೇದು ಫ್ರೆಂಡ್ಸ್ ಹೆಲ್ತ್ಗೆ. ತಾವೇನು ನಮ್ಗೆ ಹೆಲ್ಪ್ ಮಾಡೋ ಅವಶ್ಯಕತೆ ಇಲ್ಲ, ತಿಂದಿದ್ದೀರಿ ತಾನೇ, ಕಿತ್ಕೊ ಹೋಗ್ರಿ. ಪಾಲಕ್ ಯಾಕೆ ತಂದಿಲ್ಲಪ್ಪ? ನಾನೇ ಹೋಗಿ ಮಾಡಲ್ಲ ಅಂದೆ. ಪಾಲಕ್ಕು ನನ್ಗೆ ಜಗಳನೇನು? ಪಾಲಕ್ ತಂದ್ರೆ ಹಸಿಮೆಣ್ಸಕಾಯಿ ಹಾಕ್ಬಿಟ್ಟು ಮಾಡ್ತಾರೆ ಟೇಸ್ಟ್ ಚೆನ್ನಾಗಿರೋದು. ಹಂಗಾಗಿ ಅಣ್ಣ ತಂದಿಲ್ಲ, ಹಸಿಮೆಣ್ಸಕಾಯಿ ತಿಂತಲ್ವಲ್ಲ ಅಂತ. ಫುಲ್ಲು ಚುರುಕಾಗವನಿ ಫ್ರೆಂಡ್ಸ್. ಟಾಮನ್ ಮೀರಿಸ್ತಾನೆ, ಡಬಲ್ ಎನರ್ಜಿ ಬೇಕು ಅವನ್ನ ಸಾಕಕ್ಕೆ ನನಗೆ. ಬೆಳಗ್ಗೆಯಿಂದ ಅರ್ಥ ಆಗ್ಬಿಟ್ಟೈತೆ ಯಾಕೆ ಇಷ್ಟು ಸುಸ್ತಾಗ್ತೈತೆ ಅಂತ ಯೋಚನೆ ಮಾಡಿದ್ರೆ ಇವಾಗ ಗೊತ್ತಾಯ್ತು. ಇವರಿಬ್ಬರಿಂದ ಓಡಾಡಿ ಹುಡ್ಕೊಂಡು ನನ್ಗೆ ಹಿಂಗಾಗಿರೋ ಫ್ರೆಂಡ್ಸ್. ಒಂದೇ ದಿನಕ್ಕೆ ಈ ಅವತಾರ ಮಾಡಿಕವ್ರು ನನ್ನ. ಮುಂದೆ ಹೆಂಗೋ ಏನು ಕತೆನೋ ಗೊತ್ತಿಲ್ಲ. ಅಪ್ಪ ತಂದೆ ಎದ್ದಿರೋದೇ 7:15 ನೀನು. ಸೊಪ್ಪು ಅದು ಇದು ಬಿಡಿಸ್ಕೊಟ್ರೆ ಬೇಗ ಅಡುಗೆ ಮಾಡ್ತೀನಿ, ಇಲ್ಲಾಂದ್ರೆ ನಾನು ಫುಲ್ ಮಲ್ಕೋತಾ ಇರೋದೆ. ನನಗೂ ಸಾಕಾಗೈತೆ. ಬಿಡಿಸ್ಕೊಡ್ ಬಾ ಬಾ. ನಾನೇನು ಪಾಪ ಹುಷಾರಿಲ್ಲ ಅಂದ್ಬಿಟ್ಟು ಹುಷಾರಾಗಿ ಆಲ್ರೆಡಿ 10 ದಿನ ಮೇಲೆ ಆಗ್ತಾ ಬಂತು. ಅಪ್ಪಿ ದೇವ್ರ ಪುಣ್ಯ ನೀನ್ ಹೆಂಗ್ಸಾಗ್ ಹುಟ್ಟಿಲ್ಲ. ಹೆಂಗ್ಸಾಗ್ ಹುಟ್ಟಿದ್ರೆ ಇನ್ನೆಷ್ಟು ನಾಟಕ ಆಡಿರುವೋ. ಇನ್ಮೇಲೆ ನಾಟಕ ಮಾಡೋದಲ್ಲ. ನಂಗೆ ಹುಷಾರಿಲ್ಲ ಕಣೆ, ಹಂಗ್ ಕಣೆ ಹಿಂಗ್ ಕಣೆ ಅಂತ ಎಲ್ಪ್ ಮಾಡ್ತಾ ಇರ್ಬೇಕು ಸಣ್ಣ ಪುಟ್ಟ. ಮನೆ ಕೆಲಸದಲ್ಲಿ ಯಾವ ಗಂಡು ಮಕ್ಕಳು ಹೆಂಡತಿಗೆ ಸಪೋರ್ಟ್ ಮಾಡ್ತಾರೆ, ಅವ್ರಿಗೆ ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ ಇರ್ತದಂತೆ ಫ್ರೆಂಡ್ಸ್. ನಿಜ ಇದು 100%. ಹಂಗಂತ ಬಲವಂತವಾಗಿ ಈ ತರ ಎಳೆದು ಕುಡಿಸ್ಕೊಂಡ್ರೆ ಅದು ಪ್ರೀತಿ ಅಲ್ಲ. ಇವೆಲ್ಲ ಬಿಡಿಸಿಕ್ತಿಯಪ್ಪ, ನಾನು ಅಡ್ಗೆ ಮಾಡ್ತೀನಿ. ಇಷ್ಟು ಸಾಕು, ನಾಳೆ ಬಾತ್ಗೆ ಆಗ್ತಿದೆ. ಬಿಡಿಸಿಕಪ್ಪ. ಇನ್ನೇನಪ್ಪಿ ಒಂದು ತಿಂಗಳು ಇಟ್ಕೊಂಡು ಮಾಡಲ್ಲ ಏನಪ್ಪಿ? ಜಾಸ್ತಿ ಆಗಲ್ಲ. ರಕ್ತ ಬತ್ತಿತಾ? ಮೆಂತೆ ಒಳಗೆ ರಕ್ತ ಬತ್ತಿತಾ? ದೇಹಕ್ಕೆ ತಂಪು, ಆರೋಗ್ಯಕ್ಕೆ ಬಲ, ತೋಳಕ್ ಶಕ್ತಿ, ಏನೇನೋ ಫ್ರೆಂಡ್ಸ್ ಇದೆಲ್ಲ ಹಾಲಿನ ಮೆಂತೆ ಸೊಪ್ಪು. ಅಪ್ಪಿ ಯಾವ್ದೋ ಒಂದ್ ಕಡೆ ರೊಟ್ಟಿ ಜೊತೆ ಮೆಂತೆ ಸೊಪ್ಪು ಹಸಿ ತಿಂತಾರಪ್ಪಿ. ಯಾವುದು ಅಂತ ಗೊತ್ತಿಲ್ಲ, ಮೊನ್ನೆ ವಿಡಿಯೋದಲ್ಲಿ ನೋಡಿದೆ. ಏನು ಯಾವ ಕಡೆ ಬರುತ್ತಾ ಗೊತ್ತಿಲ್ಲ. ಹಸಿ ಮೆಂತೆ ಸೊಪ್ಪು ತಿಂತಾರೆ ಅಪ್ಪಿ. ಒಂದು ತಿಂಗ್ ನೋಡು, ಅದಕ್ಕೆ ಇರ್ತೈತೆ ಹಸಿದು ಅಂತ.
ಓಕೆ ಫ್ರೆಂಡ್ಸ್, ಈಗ ನಮ್ಮ ಅಡುಗೆಗೆ ಬೇಕಾದಷ್ಟು ಬಿಡಿಸ್ಕೊಂಡಿದ್ದೀನಿ. ಮೆಂತೆ ಮೊಟ್ಟೆ ಫ್ರೈ ಮಾಡಿ ಮುದ್ದೆ ಮಾಡಿ ಟೊಮೆಟೊ ಗೊಜ್ಜೆ ಬೇಕಪ್ಪ. ಮುನ್ಸ್ಕೊಬೇಡ, ನಗ್ನಗ್ತಾ ಬಿಡ್ಸಪ್ಪಿ. ಬೆಳಗ್ಗೆ ಟಿಫನ್ ಲೇಟ್ ಆಗ್ತಿದೆ ಅದಕ್ಕೆ. ಆಯ್ತಪ್ಪ. ಶಿವ ಚಟ್ನಿ ತಿನ್ನಲ್ಲ ಅಂತ ಫ್ರೆಂಡ್ಸ್, ಅದಕ್ಕೆ ಟೊಮೊಟೊ ಗೊಜ್ಜಿಗೆ ಮತ್ತು ಮೊಟ್ಟೆ ಫ್ರೈಗೆ, ಮೆಂತೆ ಮೊಟ್ಟೆ ಫ್ರೈಗೆ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೆಂತೆ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. 4 ಮೊಟ್ಟೆ ತಂದೈತೆ, ಒಂದು ಟಾಮುಗೆ ಇನ್ನು 3 ನಮ್ಮಿಬ್ಬರಿಗೆ. ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪನೇ ಎಣ್ಣೆ ಹಾಕೋಬೇಕು ಫ್ರೆಂಡ್ಸ್. ಮೊಟ್ಟೆ ಫ್ರೈಗೆ ಜಾಸ್ತಿ ಹಾಕ್ಕೊಂಡ್ರೆ ಎಣ್ಣೆ ಚೆನ್ನಾಗಿರಲ್ಲ. ಈರುಳ್ಳಿ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಮೊಟ್ಟೆ ಫ್ರೈಗೆ ಮೆಂತೆ ಅಕ್ಕಿ ಮಾಡೋದ್ರಿಂದ ಒಂದು ಸ್ವಲ್ಪ ಈರುಳ್ಳಿನೂ ಹೆಚ್ಚಿಗೆ ಇದ್ರೆ ಚೆನ್ನಾಗಿರ್ತೈತೆ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಮೆಂತೆ ಸೊಪ್ಪು ಹಾಕ್ಕೋಬೇಕು. ಮೆಂತೆ ಸೊಪ್ಪನ್ನ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಹಿ ಬರ್ತೈತೆ ಅಂತ ಕೆಲವ್ರು ಹೇಳ್ತಾರೆ, ಒಂದು ಸ್ವಲ್ಪನೂ ಬರಲ್ಲ ಫ್ರೆಂಡ್ಸ್. ಎಣ್ಣೆಲಿ ಫುಲ್ ಫ್ರೈ ಮಾಡಿಬಿಟ್ರೆ ಅದು ಫ್ರೈ ಆಗ್ತಾ ನೀರು ಬಿಟ್ಕೊಳ್ತೈತೆ. ನೀರು ಬಿಟ್ಕೊಂಡು ನೀರೆಲ್ಲ ಸುಂಡೋಗ್ಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪನೂ ಕಹಿ ಇರಲ್ಲ. ಉಪ್ಪು ಹಾಕೋದು ಮಾತ್ರ ಮರಿಬಾರ್ದು. ಆಮೇಲೆ ಮೊಟ್ಟೆ ಒಡೆದು ಬಿಟ್ಕೊಂಡು 3ನ. ಆಮೇಲೆ ನಾನು ಮೆಣಸಿನ್ಕಾಯಿ ಹಾಕಿಲ್ಲ ಫ್ರೆಂಡ್ಸ್, ಹಸಿ ಮೆಣಸಿನ್ಕಾಯಿ ಹಾಕೋಬೇಕು ಈರುಳ್ಳಿ ಹಾಕ್ಕೊಂಡಾಗೇನೆ. ಶಿವ ಹಸಿ ಮೆಣಸಿನ್ಕಾಯಿ ತಿನ್ನಲ್ವಲ್ಲ ಅಂದ್ಬಿಟ್ಟು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಒಂದು ಸ್ವಲ್ಪ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೆಣಸು ಪುಡಿನ ಹಾಕೋಬೇಕು, ಮೆಣಸು ಪುಡಿ ಇರಲಿಲ್ಲ. ಆಮೇಲೆ ಒಂದು ಸ್ವಲ್ಪ ಸ್ಮೆಲ್ ಅನಿಸ್ತಿತ್ತಲ್ಲ, ತಿನ್ನೋಕ್ಕೆ ಏನು ಅನ್ಸಲ್ಲ ಫ್ರೆಂಡ್ಸ್, ಫ್ರೈ ಮಾಡ್ಬೇಕಾದ್ರೆ ಅನಿಸ್ತಾ ಇತ್ತು. ಅದಕ್ಕೆ ಒಂದು ಸ್ವಲ್ಪ ಅರ್ಶಿನ ಹಾಕ್ಕೊಂಡೆ. ಅವಾಗ ಮೊಟ್ಟೆ ಫ್ರೈ ತಿಂದವ್ರಿಗೆ ಯಾರಾದರೂ ಒಂಥರ ಅನ್ಸಿದ್ರೆ ಅರ್ಶಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಫ್ರೆಂಡ್ಸ್, ಚೆನ್ನಾಗಿರ್ತೈತೆ. ನಾನು ಅದಕ್ಕೆ ಈ ಟಿಪ್ನ ಮಿಸ್ ಮಾಡಿದ್ರೆ ಫಾಲೋ ಮಾಡ್ತೀನಿ. ಆಮೇಲೆ ಪುಡಿ ಆಗಿ ಬರಬೇಕು ಫ್ರೆಂಡ್ಸ್. ಸೊಪ್ಪು ಮೊಟ್ಟೆ ಎಲ್ಲ ಕಡೆ ಮಿಕ್ಸ್ ಆಗಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಇದು ಈ ಥರ ಮುದ್ದೆಗೆ ಅಲ್ಲ ಫ್ರೆಂಡ್ಸ್, ಅನ್ನಗೆ, ಸೈಡ್ಗೆ, ಚಪಾತಿಗೆ ಬೆಸ್ಟ್ ಫ್ರೆಂಡ್ಸ್. ಒಂದ್ಸಲ ಮಾಡ್ತೀನಿ ನಾನು. ಇಷ್ಟ ಫ್ರೆಂಡ್ಸ್ ಮೆಂತೆ ಮೊಟ್ಟೆ ಫ್ರೈ ಸೈಡಿಗೆ ಎತ್ತಿಟ್ಕೊಂಡು ಮತ್ತೆ ಟೊಮೊಟೊ ಗೊಜ್ಜು ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕೊಂಡು ಸಾಸಿವೆ ಹಾಕೊಂಡು ಬೆಳ್ಳುಳ್ಳಿ ಹಾಕ್ಕೊಂಡು ಕರಿಬೇವು ಮರ್ತಬಿಟ್ಟೆ ಫ್ರೆಂಡ್ಸ್. ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅಷ್ಟಕ್ಕೂ ಈ ಥರ ಮೊಟ್ಟೆ ಫ್ರೈಗಳಿಗೆ ಚಟ್ನಿ ಫ್ರೆಂಡ್ಸ್, ಗೊಡ್ಡು ಖಾರ ಅಂತಾರಲ್ಲ, ಕೈಗೊಜ್ಜು ಅಂತಾರಲ್ಲ, ಹಸಿ ಗೊಜ್ಜು ಅಂತಾರಲ್ಲ, ಇಂಥವೆಲ್ಲ ಮಾಡ್ಕೊಂಡು ಮುದ್ದೆ ಜೊತೆಗೆ ತಿನ್ನಬೇಕು ಫ್ರೆಂಡ್ಸ್. ಹಂಗೆ ಕಳೆದೋಗ್ಬಿಡ್ಬೇಕು, ಹಂಗಿರ್ತೈತೆ. ಆದರೆ ನಾನು ಬ್ಯಾಡ್ ಲಕ್ಕು, ಅದು ಯಾವುದೂ ಶಿವ ತಿನ್ನೋ ಪರಿಸ್ಥಿತಿ ಇಲ್ಲ. ಅದಕ್ಕೆ ಟೊಮೊಟೊ ಗೊಜ್ಜು ಮಾಡ್ತಾ ಇದ್ದೀನಿ. ಒಂದು 3 ಟೊಮೊಟೊ ಕಟ್ ಮಾಡಿಕೊಂಡು ಈ ಥರ ನುಣ್ಣಗೆ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಏನಿಲ್ಲ ಫ್ರೆಂಡ್ಸ್, ಅನ್ನಕ್ಕೆ ಸಿಂಪಲಾಗಿ ಒಂದು ರಸ ಹಾಕಬೇಕು. ಒಂದು ಒಬ್ರಿಗೆ ಇಬ್ಬರಿಗೆ ಮಾಡ್ಕೊಳ್ಳೋ ಥರ ಅಂದರೆ ಈ ಥರ ಮಾಡ್ಕೋಬೋದು. ಟೊಮೊಟೊ ಚೆನ್ನಾಗಿ ಬೇಯಿಸ್ಕೊಂಡು ಸಾಂಬಾರು ಪುಡಿ ಹಾಕ್ಬಿಟ್ಟು ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಗಟ್ಟಿಯಾಗಿ ಮಾಡ್ಕೊಂಡ್ರೆ ಟೊಮೊಟೊ ಗೊಜ್ಜು, ಅದಕ್ಕೆ ಒಂಚೂರು ನೀರು ಇದ್ಬಿಟ್ರೆ ಟೊಮೊಟೊ ರಸ ಅಷ್ಟೇ ಸಿಂಪಲ್ಲು. ನಾನು ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕ ಉಪ್ಪು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಸೂಪರ್ ಡೂಪರ್ ಟೊಮೊಟೊ ಗೊಜ್ಜು ರೆಡಿ. ಮುದ್ದೆ ಟೊಮೊಟೊ ಗೊಜ್ಜು ಮೆಂತೆ ಫ್ರೈ ರೆಡಿ. ನಿನಗೆ ಅನ್ನ ರೆಡಿ ಟಾಮು. ಓಕೆ ಫ್ರೆಂಡ್ಸ್, ನಮ್ಮದು ಊಟ ಎಲ್ಲ ಮುಗೀತು. ತೊಳೆಯೋ ಪಾತ್ರೆ ಎಲ್ಲ ಎತ್ತಾಚಾಕ್ಬಿಟ್ಟಿದ್ದೀನಿ. ಯಾಕಂದರೆ ನಾಳೆ ಬೇಗನೆ ಪೂಜೆ ಮುಗಿಸ್ಕೋಬೇಕು ಫ್ರೆಂಡ್ಸ್. ನಾಳೆ ರಾಯರ ಜಯಂತಿ, ರಾಯರು ಹುಟ್ಟಿದ ದಿನ. ಹಾಗಾಗಿ ಮಠಕ್ಕೆ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವನು ಅನ್ನ ತಿನ್ಕೊಂಡು ಮಲಗ್ತಾವನೆ. ಇವನಿಗೂ ಬೆಡ್ ಹಾಸಿದ್ದೀನಿ. ಅಪ್ಪ ಹಾಸಿಗೆ ಹಾಸ್ಕೊಂಡು ನಿನ್ನ ಮಲ್ಕೊ, ನಾನು ಪಾತ್ರೆ ತೊಳ್ಕೊಬತ್ತೀನಿ. ಬೆಚ್ಚಗಿನ ನೀರು ಹಿಡ್ಕೊಂಡೆ. ಚಾಪೆ ಒಣಗೈತಾ? ಒಣಗೈತೆ. ಚಾಪೆ ಇಲ್ಲೇ ಇದೆ, ಎತ್ಕೋ. ಸ್ವಲ್ಪನೇ ಪಾತ್ರೆ ಇರೋದು ಫ್ರೆಂಡ್ಸ್. ಪೈಪಲ್ಲಿ ನೀರು ಇಟ್ಕೋತೀನಿ, ಬೆಚ್ಚಗಿರ್ತೈತೆ. ಪಟ ಅಂತ ತೊಳೆದು ಬಿಡ್ತೀನಿ. 1 hour later. ಇಷ್ಟೊತ್ತಲ್ಲಿ ಎಲ್ಲ ಹೋಗ್ತಿದ್ದೆ? 10 ಗಂಟೆ ರಾತ್ರಲ್ಲಿ ಬಾ. ಯಾಕಪ್ಪ ಇವನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟು ನೀವು ಇಬ್ರು ಸೇರ್ಕೊಂಡು ಬಾಗಲ್ ತೊಳಬಾರ್ದ? ನೀನು ಯಾರು ಅವನ ಜಾಗದಲ್ಲಿ ಮಲ್ಕೊಂತ ಹೇಳಿದವರು? ನೋಡ್ರಿ ಎಷ್ಟು ಹೊಟ್ಟೆ ಕಿಚ್ಚು ಬಂದೈತಿ ಅವನಿಗೆ. ಇಷ್ಟೇ ಅವನೇ ಬಿಡ ಅವನ ಜಾಗನ ಪಾಪ. ನೋಡಿ ಫ್ರೆಂಡ್ಸ್, ಹೆಂಗ್ ಹೊಟ್ಟೆ ಕಿಚ್ಚು ಪಡ್ತಾವ ಇವನು. ಟಾಮನ್ ಈ ಕಡೆ ಶಿಫ್ಟ್ ಮಾಡ್ಬೇಕಾ? ಅಂದ್ರೆ ಅವ್ನು ಚಿಕ್ಕೋನು, ಅವ್ನು ಹೇಳಿದ್ದೆ ನಡಿಬೇಕಾ ಈ ಮನೇಲಿ? ಟಾಮು ಮಲ್ಕೋತಾ ಇಲ್ಲ ಅವನ ಜೊತೆ. ಬಟಮ್ಮ ಹೋಗು ನೀನು ಅಲ್ಲಿಗೆ ಹೋಗುವಂತೆ. ನೋಡ್ದಾ ಅವ್ನು ಎಷ್ಟಾದ್ರೂ ಅಡ್ಜಸ್ಟ್ ಮಾಡ್ಕೋತಾನಪ್ಪ ಟಾಮಗುನು. ಆಗ ಇವಾಗ ಇಲ್ಲಿಗೆ ಬರ್ತಾನೆ. ನಿನ್ ಜಾಗದಲ್ಲಿ ಮಲ್ಕೋ ನೀನು. ಟಾಮು ಸ್ವಲ್ಪ ನಿನ್ ಜೊತೆ ಜಾಗ ಬಿಟ್ಬಿಡು. ಅವ್ನು ಮಲ್ಕೋತಾನಂತೆ ನಿನ್ ಜೊತೆನೆ. ಎಲ್ಲದಾಗ್ಲಿ ಮಲ್ಸ್ಕೊಟ್ಟಮ್ಮ ಪಾಪ. ಸುಮ್ಮನೆ ಇರಟ್ಟಮ್ಮ ಪಾಪ. ಇವ್ನು ಟಾಮಗನ್ ಫ್ರೆಂಡ್ಸ್, ಅವ್ನ ಪಕ್ಕ ಯಾರು ಮಲಗಬಾರ್ದು, ಅವ್ನಿಗೆ ಇಷ್ಟ ಆಗಲ್ಲ. ಸ್ವಲ್ಪ ಜಾಗ ಕೊಡು ಪ್ಲೀಸ್ ಟಾಮು. ನೋಡ ಅವನು ರಿಕ್ವೆಸ್ಟ್ ಮಾಡ್ಕೋತಾವನೆ. ಅವ್ರ ಅಮ್ಮನ ಹತ್ರ ಮಲ್ಗಿ ಇವನ್ನ ಅವ್ರ ಅಮ್ಮ ಅನ್ಕೋತಾವನೆ. ಇವನ್ನ ಅಕ್ಸೆಪ್ಟ್ ಮಾಡ್ಕೋತಾ ಇಲ್ಲ. ಆದ್ರೆ ಕದ್ದು ಮುಚ್ಚಿ ಚಪಾತಿ ಮಾತ್ರ ತಂದು ಕೊಡ್ತಾವನೆ. ಫೈನಲಿ ಇವರಿಬ್ರು ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊಂಡವ್ರೆ ಫ್ರೆಂಡ್ಸ್. ಎಷ್ಟೇ ಸೈಡ್ಗೆ ಎತ್ತು ಮಲಗಿಸ್ತಾರೋ ಅವ್ನು ಬಂದಿಲ್ಲ ಫ್ರೆಂಡ್ಸ್. ಅಲ್ಲೇ ಹೋಗಿ ಮನಿಕೋತಾನೆ. ಇಲ್ಲಿ ಇವನು ಸೇರಿಸಲ್ಲ. ಓಕೆ ಫ್ರೆಂಡ್ಸ್, ನಾಳೆ ಯಾರ್ದು ಬರ್ತಡೇ ಇಲ್ಲ, ಹಂಗಾಗಿ ನಾಳೆ ವಿಶ್ ಮಾಡ್ತೀವಿ. ಬಾಯ್ ಗುಡ್ ನೈಟ್ ಫ್ರೆಂಡ್ಸ್. ಬಾಯ್ ನೈಟ್.